ಹ್ಮ್ ನಾವೆಲ್ಲರೂ ಹೋಮ್ವರ್ಕ್ ಮಾಡುವಾಗ ಆ ಫೇವ್ರೆಟ್ ಪೆನ್ ಬರೆಯದೇ ಇದ್ರೆ ಅಥವಾ ಕಾರ್ಟೂನ್ ನೋಡುವಾಗ ಟಿವಿ ಆನ್ ಆಗದೇ ಇದ್ರೆ ಸುಮ್ಮನೆ ಅಳುತ್ತಾ ಕೂರ್ಬೇಕಾ? ಖಂಡಿತ ಇಲ್ಲ. ನಾವೆಲ್ಲರೂ ಸೂಪರ್ ಡಿಟೆಕ್ಟಿವ್ಸ್ ಆಗ್ಬೋದು. ಹೌದು, ಖಂಡಿತ. ನಮ್ಮ ಇವತ್ತಿನ ಈ ವಿಶೇಷ ಹುಡುಕಾಟದಲ್ಲಿ ಆ ಸೈಂಟಿಫಿಕ್ ಮೆಥಡ್ ಬಗ್ಗೆ ತಿಳಿಯೋಣ. ದಿನನಿತ್ಯದ ಸಮಸ್ಯೆಗಳನ್ನು ಹೇಗೆ ಸ್ಮಾರ್ಟ್ ಆಗಿ ಸಾಲ್ವ್ ಮಾಡಬಹುದು ಅನ್ನೋದೇ ನಮ್ಮ ಮಿಷನ್ ಅಲ್ವಾ? ಕರೆಕ್ಟ್. ಸಾಮಾನ್ಯವಾಗಿ ವಿಜ್ಞಾನಿಗಳು ಅಂದ್ರೆ ಲ್ಯಾಬ್ನಲ್ಲಿ ಬಿಳಿ ಕೋಟ್ ಹಾಕ್ಕೊಂಡು ಕೆಮಿಕಲ್ಸ್ ಮಿಕ್ಸ್ ಮಾಡ್ತಾರೆ ಅಂತ ನಮಗನ್ಸುತ್ತೆ. ನನಗೂ ಹಾಗೆ ಅನ್ಸಿತ್ತು. ಆದ್ರೆ ವಾಸ್ತವದಲ್ಲಿ ಸೈಂಟಿಫಿಕ್ ಮೆಥಡ್ ಅನ್ನೋದು ಪ್ರತಿಯೊಬ್ಬರೂ, ಮುಖ್ಯವಾಗಿ ನಾವೆಲ್ಲರೂ ಬಳಸಬಹುದಾದ ಒಂದು ಸ್ಮಾರ್ಟ್ ಆಲೋಚನಾ ವಿಧಾನ. ಓಹೋ, ಆ ಪೆನ್ ಉದಾಹರಣೆಯನ್ನೇ ತೆಗೆದುಕೊಳ್ಳೋಣ. ಪೆನ್ ಬರೆಯದೇ ಇದ್ದಾಗ ಮೊದಲ ಪ್ರಯತ್ನ ಅಂದ್ರೆ ಪೇಪರ್ ಮೇಲೆ ಜೋರಾಗಿ ಗೀಚೋದು ಅಥವಾ ಪೆನ್ ಬಿಸಾಡುವುದು. ಆದರೆ ಒಬ್ಬ ಡಿಟೆಕ್ಟಿವ್ ಇದನ್ನ ಹೇಗೆ ಸಾಲ್ವ್ ಮಾಡ್ತಾರೆ? ಒಬ್ಬ ಡಿಟೆಕ್ಟಿವ್ ಮೊದಲು ಅಬ್ಸರ್ವೇಷನ್ ಇಂದ ಶುರು ಮಾಡ್ತಾರೆ. ಅಬ್ಸರ್ವೇಷನ್ ಅಂದ್ರೆ ಕೇವಲ ಗಮನಿಸೋದು ತಾನೇ? ಹೌದು. ಪೇಪರ್ ಮೇಲೆ ಇಂಕ್ ಬರ್ತಿಲ್ಲ ಅಂತ ಅವರು ಗಮನಿಸ್ತಾರೆ. ತಕ್ಷಣ ಅವರ ಮೆದುಳಿನಲ್ಲಿ ಮುಂದಿನ ಹೆಜ್ಜೆ ಶುರುವಾಗುತ್ತೆ. ಅದೇ ಕ್ವೆಶ್ಚನಿಂಗ್. ಅರ್ಥಾಯ್ತು. ಇದು ಯಾಕೆ ಬರೆಯುತ್ತಿಲ್ಲ ಅಂತ ಪ್ರಶ್ನೆ ಮಾಡೋದು. ನಿಖರವಾಗಿ. ಆಮೇಲೆ ಬಹುಶಃ ಇಂಕ್ ಖಾಲಿಯಾಗಿದೆ ಅಂತ ಒಂದು ಸ್ಮಾರ್ಟ್ ಊಹೆ ಮಾಡ್ಬೋದು ಅಲ್ಲ? ಆ ಸ್ಮಾರ್ಟ್ ಊಹೆಗೆ ಹೈಪೋಥೆಸಿಸ್ ಅಂತ ಕರೀತಾರೆ. ವಾವ್, ಹೈಪೋಥೆಸಿಸ್. ಆದರೆ ಬರೀ ಊಹೆ ಮಾಡಿ ಸುಮ್ನಾಗ್ಬಾರ್ದಲ್ವಾ? ಖಂಡಿತ ಇಲ್ಲ. ಅವರು ಅದನ್ನ ಟೆಸ್ಟಿಂಗ್ ಅಥವಾ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಅಂದ್ರೆ ಆ ಪೆನ್ ಓಪನ್ ಮಾಡಿ ರಿಫಿಲ್ ಚೆಕ್ ಮಾಡೋದು. ಹೌದು. ಆದ್ರೆ ಒಂದು ವೇಳೆ ರಿಫಿಲ್ ಫುಲ್ ಆಗಿದ್ರೆ ಆಗ ನಮ್ಮ ಹೈಪೋಥೆಸಿಸ್ ತಪ್ಪಾಯ್ತು ಅಂತ ಬೇಜಾರಾಗುತ್ತಲ್ವಾ? ಬೇಜಾರಾಗೋ ಅಗತ್ಯವೇ ಇಲ್ಲ. ಸೈಂಟಿಫಿಕ್ ಮೆಥಡ್ನಲ್ಲಿ ಒಂದು ತಪ್ಪು ಊಹೆ ಕೂಡ ನಮ್ಗೆ ಹೊಸ ಕ್ಲೂ ಕೊಡುತ್ತೆ. ಹೊಸ ಕ್ಲೂನಾ? ಹೇಗೆ? ನಾವು ಅನಾಲಿಸಿಸ್ ಆಫ್ ರಿಸಲ್ಟ್ಸ್ ಮಾಡಿದಾಗ, ಅಂದ್ರೆ ಆ ಫಲಿತಾಂಶವನ್ನು ನೋಡಿದಾಗ ನಾವು ಇನ್ನಷ್ಟು ಹತ್ತಿರದಿಂದ ನೋಡ್ಬೇಕು ಅಂತ ಗೊತ್ತಾಗತ್ತೆ. ಆಗ ಫರ್ದರ್ ಅಬ್ಸರ್ವೇಷನ್ ಮಾಡಿದ್ರೆ ಪೆನ್ ತುದಿಯಲ್ಲಿ ಧೂಳು ಸಿಕ್ಕಾಕೊಂಡಿರೋದು ಕಾಣಿಸ್ಬೋದು. ಓಹೋ, ಅಂದ್ರೆ ಆ ಧೂಳನ್ನು ಕ್ಲೀನ್ ಮಾಡಿದ್ರೆ ಪೆನ್ ಮತ್ತೆ ಬರೆಯುತ್ತೆ ಅನ್ನೋದು ನಮ್ಮ ಕನ್ಕ್ಲೂಷನ್. ನಮ್ಗೆ ಗೊತ್ತಿಲ್ಲದೆ ನಾವು ವಿಜ್ಞಾನವನ್ನು ಬಳಸಿ ಕೇಸ್ ಸಾಲ್ವ್ ಮಾಡಿದೆವು. ಎಕ್ಸಾಕ್ಟ್ಲಿ. ಇದು ಕೇವಲ ಪೆನ್ ಮಾತ್ರವಲ್ಲ, ಮನೆಯ ಪ್ರತಿಯೊಂದು ಕೆಲಸದಲ್ಲೂ ಬಳಕೆಯಾಗುತ್ತೆ. ಏನ್ ಗೊತ್ತಾ, ಅಮ್ಮ ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗಲೂ ಇದೇ ಸೈಂಟಿಫಿಕ್ ಮೆಥಡ್ ಬಳಸ್ತಾರೆ. ನಿಜನಾ? ಅಡುಗೆ ಮನೆಯಲ್ಲೂ ವಿಜ್ಞಾನನಾ? ಹೌದು. ಉದಾಹರಣೆಗೆ ಕುಕ್ಕರ್ನಿಂದ ಬೇಳೆ ನೀರು ಹೊರಗೆ ಉಕ್ಕಿ ಬರುವಾಗ ಅವರು ಪ್ಯಾನಿಕ್ ಆಗೋದಿಲ್ಲ. ಖಂಡಿತ. ಕುಕ್ಕರ್ ಉಕ್ಕುತ್ತಿರುವುದು ಅವರ ಅಬ್ಸರ್ವೇಷನ್. ಕರೆಕ್ಟ್. ಆಗ ಅವರು ಉರಿ ಜಾಸ್ತಿ ಇದೆಯಾ ಅಂತ ಹೈಪೋಥೆಸಿಸ್ ಮಾಡ್ತಾರೆ. ತಕ್ಷಣ ಗ್ಯಾಸ್ ಉರಿ ಕಡಿಮೆ ಮಾಡಿ ಟೆಸ್ಟಿಂಗ್ ಮಾಡ್ತಾರೆ. ಉಕ್ಕುವುದು ನಿಂತ್ರೆ ಸಮಸ್ಯೆ ಬಗೆಹರಿಯಿತು. ಎಷ್ಟು ಸಿಂಪಲ್ ಅಲ್ವಾ? ಹೌದು. ಹಾಗೆಯೇ ಸೈಕಲ್ ಟೈರ್ ಪಂಕ್ಚರ್ ಆದಾಗ ಸುಮ್ಮನೆ ಕೂರುವ ಬದಲು ಲರ್ನಿಂಗ್ ಥ್ರೂ ಇನ್ವೆಸ್ಟಿಗೇಷನ್ ಬಳಸಬಹುದು. ಅಂದ್ರೆ ಆ ಟೈರ್ ಮೇಲೆ ಸ್ವಲ್ಪ ನೀರ್ ಹಾಕಿ ಎಲ್ಲಿ ಗುಳ್ಳೆಗಳು ಬರುತ್ತೆ ಅಂತ ಹುಡುಕುವುದು. ಪ್ರಾಬ್ಲಮ್ ಸಾಲ್ವಿಂಗ್ ಮಾಡ್ತಾನೆ. ಆದ್ರೆ ಆ ಕೆಲವು ಸಮಸ್ಯೆಗಳು ತುಂಬಾ ದೊಡ್ಡದಾಗಿರುತ್ತವಲ್ವಾ? ಉದಾಹರಣೆಗೆ ಕ್ರಿಕೆಟ್ ಆಡುವಾಗ ಹೊಸ ಬ್ಯಾಟ್ನಲ್ಲಿ ಯಾಕೆ ಸರಿಯಾಗಿ ಶಾಟ್ಸ್ ಬರ್ತಿಲ್ಲ ಅಂತ ಒಬ್ಬರೇ ಯೋಚನೆ ಮಾಡಿದ್ರೆ ಕನ್ಫ್ಯೂಸ್ ಆಗ್ಬೋದು. ಸರಿಯಾಗಿ ಹೇಳಿದ್ರಿ. ಅಂಥ ಸಮಯದಲ್ಲಿ ಕೊಲ್ಯಾಬರೇಟಿವ್ ಡಿಸ್ಕವರಿ ಸಹಾಯಕ್ಕೆ ಬರುತ್ತೆ. ಕೊಲ್ಯಾಬರೇಟಿವ್ ಡಿಸ್ಕವರಿ ಅಂದ್ರೆ ಒಟ್ಟಿಗೆ ಸೇರಿ ಮಾಡೋದಾ? ಹೌದು. ಆ 6 ಕುರುಡರು ಸೇರಿ ಆನೆಯನ್ನು ಮುಟ್ಟಿ ಅರ್ಥ ಮಾಡಿಕೊಂಡ ಕಥೆ ಗೊತ್ತಲ್ವಾ? ಹೌದು. ಒಬ್ಬರು ಆನೆಯ ಕಾಲು ಹಿಡಿದು ಕಂಬ ಅಂದ್ರೆ ಇನ್ನೊಬ್ಬರು ಸೊಂಡಿಲು ಹಿಡಿದು ಹಾವು ಅಂತಾರೆ. ಕರೆಕ್ಟ್. ಆದ್ರೆ ಎಲ್ಲರೂ ಒಟ್ಟಾಗಿ ತಮ್ಮ ಅಬ್ಸರ್ವೇಷನ್ಸ್ ಶೇರ್ ಮಾಡಿದಾಗ ಅದು ಆನೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ವಾವ್, ಈ ಉದಾಹರಣೆ ತುಂಬಾ ಚೆನ್ನಾಗಿದೆ. ಅಂದ್ರೆ ಒಬ್ಬ ಸ್ನೇಹಿತ ಹೈಪೋಥೆಸಿಸ್ ಮಾಡಿದ್ರೆ ಇನ್ನೊಬ್ಬ ಸ್ನೇಹಿತ ಟೆಸ್ಟಿಂಗ್ ಮಾಡ್ಬೋದು. ಹೌದು. ಇದರಿಂದ ಕಲಿಯೋ ಮಜಾ ಹೆಚ್ಚಾಗುತ್ತೆ ಮತ್ತು ನಮ್ಮಲ್ಲಿ ಸ್ಪಿರಿಟ್ ಆಫ್ ಇನ್ಕ್ವೈರಿ ಬೆಳೆಯುತ್ತೆ. ಒಟ್ಟಿಗೆ ಸೇರಿ ಕೆಲಸ ಮಾಡಿದಾಗ ಎಷ್ಟೇ ಕಷ್ಟದ ಸಮಸ್ಯೆಗಳಿದ್ರೂ ತುಂಬಾ ಸುಲಭವಾಗಿ ಸಾಲ್ವ್ ಆಗ್ತವೆ ಅಲ್ವಾ? ಖಂಡಿತ. ಒಟ್ಟಿನಲ್ಲಿ ಸೈಂಟಿಫಿಕ್ ಮೆಥಡ್ ನಮ್ಮನ್ನು ಕನ್ಫ್ಯೂಷನ್ನಿಂದ ಸ್ಮಾರ್ಟ್ ಕಡೆಗೆ ತೆಗೆದುಕೊಂಡು ಹೋಗುತ್ತೆ. ಹೌದು. ವಿಜ್ಞಾನ ಅಂದ್ರೆ ಪುಸ್ತಕದಲ್ಲಿರುವ ಬರೀ ಫ್ಯಾಕ್ಟ್ಸ್ ಅಲ್ಲ. ಅದು ನಮ್ಮ ಸುತ್ತಮುತ್ತ ನಡೆಯುವ ಪ್ರತಿಯೊಂದರ ಹೌ ಮತ್ತು ವೈ ಅನ್ನು ಹುಡುಕುವ ಜಾಣತನ. ನಿಜ. ಇದೆಲ್ಲವನ್ನು ನೋಡಿದಾಗ ಒಂದು ಕುತೂಹಲ ಮೂಡುತ್ತೆ. ಏನ್ ಕುತೂಹಲ? ಮನುಷ್ಯರು ಮಾತ್ರವಲ್ಲ, ಪ್ರಕೃತಿಯಲ್ಲೂ ಪಕ್ಷಿಗಳು ತಮ್ಮ ಗೂಡು ಕಟ್ಟುವಾಗ ಯಾವ ಕಡ್ಡಿ ಗಟ್ಟಿಯಾಗಿದೆ, ಯಾವುದು ದುರ್ಬಲವಾಗಿದೆ ಅಂತ ಟೆಸ್ಟಿಂಗ್ ಮಾಡ್ತಾವೆ ಅಲ್ವಾ? ಹೌದು. ಬಹುಶಃ ಈ ಸೈಂಟಿಫಿಕ್ ಮೆಥಡ್ ಅನ್ನೋದು ಹೊಸದನ್ನು ಕಲಿಯೋದಕ್ಕಾಗಿ ಪ್ರಕೃತಿಯೇ ಮಾಡಿರುವ ಒಂದು ಅದ್ಭುತ ನಿಯಮವೇನೋ ಅನಿಸುತ್ತೆ. ಖಂಡಿತ. ಇದರ ಬಗ್ಗೆ ಎಲ್ಲಿಯೂ ಒಂದ್ಸಲ ಯೋಚನೆ ಮಾಡಬೇಕು.